ಕ್ರೈಸ್ಟ್ ಕಾಲೇಜ್ ಇವತ್ತು ಸಖತ್ ಡಿಫರೆಂಟ್ ಆಗಿತ್ತು. ಕಾಲೇಜಿನ ಒಳಗಡೆ ಪ್ರವೇಶಿಸಿದಂತೆ ಗಮ್ ಅಂತಿತ್ತು. ಇದಕ್ಕೆ ಕಾರಣವಾಗಿದ್ದು ಕ್ಲಾಸ್ ರೂಮ್ ಮಧ್ಯೆ ಕುಳಿತು ಪಾಠ ಕೇಳ್ತಿದ್ದ ಕ್ರೈಸ್ಟ್ ಕಾಲೇಜ್ ವಿದ್ಯಾರ್ಥಿಗಳೇ ಅಡುಗೆ ಭಟ್ರಾಗ್ಬಿಟ್ರು. ಎಸ್, ಇದು ನಿಜ, ನೀವೇ ನೋಡಿ. ಅಲ್ಲಿ ವಿದೇಶಿ ಬ್ರೆಡ್ಗಳದ್ದೇ ಕಾರುಬಾರು. ನಾನಾ ಬಗೆಯ ಬ್ರೆಡ್ಗಳು ಬಾಯಲ್ಲಿ ನೀರೂರಿಸುತ್ತಿದ್ವು. ಇವು ಇದ್ದದ್ದು ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ. ಇಲ್ಲಿನ ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ದೇಶ ವಿದೇಶದ ಬ್ರೆಡ್ಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು. ಸುಮಾರು 200 ದೇಶದ 2000ಕ್ಕೂ ಹೆಚ್ಚು ಬ್ರೆಡ್ಗಳು ಬಾಯಲ್ಲಿ ನೀರೂರಿಸುತ್ತಿದ್ವು. ನಾವಿಲ್ಲಿ 200 ಥರ ಬ್ರೆಡ್ಸ್ ಮಾಡಿದ್ದೀವಿ. ಅದು ನಾವೆಲ್ಲ ಒಂದು 50 ಜನ ಸ್ಟೂಡೆಂಟ್ಸು 4 ದಿನದಿಂದ ಬೆಳಗ್ಗೆ 7 ಗಂಟೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ. ಮೇನ್ ಇಂಟೆನ್ಷನ್ ಬಂದು ಅವರಿಗೆ ಅರ್ಥ ಮಾಡಿಸ್ಬೇಕು. ಈ ಥರ ಬ್ರೆಡ್ಸ್ಗಳಿದೆ, ಅದು ಮಾತ್ರ ಅಲ್ಲ, ನಾವು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದೀವಿ. ಕ್ರಾಕ್ಡೈಲ್ ಥರ ಮಾಡಿದ್ದೀವಿ, ಆಮೇಲೆ ಟಾಟಾಯ್ಸ್ ಥರ ಮಾಡಿದ್ದೀವಿ. ಇನ್ನು ಮೊಸಳೆ, ಆಮೆ ಮುಂತಾದ ಡಿಸೈನ್ನಲ್ಲೂ ಬ್ರೆಡ್ಗಳು ವಿದ್ಯಾರ್ಥಿಗಳ ಕೈಯಲ್ಲಿ ಅನಾವರಣಗೊಂಡಿದ್ವು. ಬ್ರೆಡ್ ನೋಡುತ್ತಿದ್ದಂತೆ ನೋಡುಗರು ಸಖತ್ ಖುಷಿಯಾಗಿದ್ರು. ಫಸ್ಟ್ ಟೈಮ್ ನಾವು ಬಂದಿಲ್ಲಿ ನೋಡ್ತಾ ಇರುವಾಗ ಇದು ಸಮಥಿಂಗ್ ವೆರಿ ಇನೋವೇಟಿವ್. ಯಾವತ್ತೂ ನಾವು ಈ ಥರ ನೋಡಿಲ್ಲ. ನೋಡಿ, ಒಂದು ಕಾರ್ಡ್ ಕಾಣಿಸ್ತಾ ಇದೆ, ಅಲ್ಲಿಂದ ಬ್ರೆಡ್ ಬೀಳ್ತಾ ಇದೆ, ದೇರ್ಸ್ ವೈನ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ನಮ್ಗೆ ಕಾಣ್ತಾ ಇದೆ. ಸೊ ನೋಡೋಕೆ ತುಂಬ ಚೆನ್ನಾಗಿದೆ, ನೋಡಿದ್ರೆ ತುಂಬ ಇಷ್ಟ ಆಗ್ತಾ ಇದೆ ನಮಗೆ. ಒಟ್ಟಿನಲ್ಲಿ ಪಾಠ ಕೇಳಿ ಸುಸ್ತಾಗಿದ್ದ ವಿದ್ಯಾರ್ಥಿಗಳಂತೂ ಇವತ್ತು ಖುಷಿಯಾಗಿದ್ರು. ತಾವೇ ತಯಾರಿಸಿದ ವಿದೇಶಿ ಬ್ರೆಡ್ಗಳ ಪ್ರದರ್ಶನ ಕೊಟ್ಟು ಸಖತ್ ಎಂಜಾಯ್ ಮಾಡಿದ್ರು. ಈ ಬ್ರೆಡ್ಗಳನ್ನ ನೋಡಿದವರು ಮೂಗಿನ ಮೇಲೆ ಬೆರಳಿಟ್ಟುಕೊಂಡ್ರು. ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.